ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ नमः. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ನವರಾತ್ರಿಯ ಎರಡನೇ ದಿನ ತಾಯಿಯು ಬ್ರಹ್ಮಚಾರಿಣಿ ರೂಪದಲ್ಲಿ, ಬ್ರಹ್ಮಚಾರಿಣಿ ಅಂದರೆ ತಪಸ್ ಮಾಡುವ ರೂಪದಲ್ಲಿ ತಾಯಿ ಭೂಮಿ ಮೇಲೆ ಸಂಚಾರ ಮಾಡುತ್ತಾಳೆ. ಹೆಚ್ಚು ಹೆಚ್ಚು ನಾಮಸ್ಮರಣೆಯನ್ನು ಮಾಡೋಣ. ನಾವೆಲ್ಲರೂ ಸೇರಿ ನವರಾತ್ರಿಯನ್ನು ಸಾಕಾರವನ್ನು ಮಾಡೋಣ. ಸಾರ್ಥಕವಾಗಿ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಶಾಶ್ವತ ಸಮಾಧಾನ, ಆನಂದ, ನೆಮ್ಮದಿ ಪಡೆಯುವ ಪ್ರಾರ್ಥನೆ ಹಾಗೂ ಪ್ರಯತ್ನವನ್ನು ಮಾಡೋಣ. ಇವತ್ತು 4 ಅಕ್ಟೋಬರ್ ಶ್ರೀ ಮಹಾರಾಜರ ಪ್ರವಚನ, ಭಗವಂತನ ಸಂಯೋಗ ವಿಯೋಗದಲ್ಲಿಯೇ ನಿಜವಾದ ಸುಖ ದುಃಖ. ಎಷ್ಟು ಚೆನ್ನಾಗಿ ಬೋಧನೆ ಮಾಡ್ತಾನೆ ನೋಡ್ರಿ ಮಹಾರಾಜರು. ಭಗವಂತನ ಸಂಯೋಗ, ಭಗವಂತನ ಜೊತೆ ಯೋಗ, ವಿಯೋಗದಲ್ಲಿ ನಿಜವಾದ ಸುಖ ದುಃಖ. ನಮಗೇನನ್ಸತ್ತಪ್ಪ, ಒಂದು ವಸ್ತು ಕಳ್ಕೊಂಡ್ವಿ, ಅದರಲ್ಲಿ ದುಃಖ ಆಯಿತು. ಒಂದು ಮರ್ಸಿಡೀಸ್ ಕಾರ್ ತೊಗೊಂಡ್ವಿ, ಅದರಲ್ಲಿ ಸುಖ ಉಂಟಾಯಿತು. ಒಂದು ದೊಡ್ಡ ಮನೆ ಬಂಗಲೆ ಕಟ್ಸಿದ್ವಿ, ಅದರಲ್ಲಿ ಸುಖ ಉಂಟಾಯಿತು. ಮಕ್ಕಳು ಮನೆ ಬಿಟ್ಟು ಹೋಗ್ಬಿಟ್ಟು ಅದೇ ಮನೆ ಬಿಟ್ಟು ಹೋಗಿದ್ವಿ, ಯಾವ ಮನೆ ಪ್ರೀತಿಯಿಂದ ಕಟ್ಸೋ ಆ ಮಕ್ಕಳು ಮನೆ ಬಿಟ್ಟು ಹೋದವು, ಅದೇ ದುಃಖ ಆಯಿತು. ಇದೆಲ್ಲವೂ ತುಚ್ಛ ಹಾಗೂ ಗೌಣ, ಪ್ರಾಪಂಚಿಕ ಐಹಿಕ ಸುಖ ದುಃಖ. ಇದು ಮನಸ್ಸಿಗೆ ಬಾಧೆ ಉಂಟಾಗದ್ರೆ ನಿಜವಾದ ಬಾಧೆ ನಮಗೇನಾಗತ್ತಪ್ಪ, ಭಗವಂತನ ಸಂಯೋಗದಲ್ಲಿ ಸುಖ ಇದೆ. ಆ ಭಗವಂತನ ವಿಯೋಗದಲ್ಲಿ ಅವನ ಸ್ಮರಣೆ ಹೊರಟು ಹೋದರೆ, ವಿಸ್ಮರಣೆ ಆದ ಕೂಡಲೇ ನನಗೆ ದುಃಖ ಆಗಬೇಕು ಅನ್ನೋದನ್ನು ನಿಜವಾದ ಸುಖ ದುಃಖ ಯಾತ್ರಲ್ಲಿದೆಯಪ್ಪ, ಅದು ಬೋಧನೆ ಮಾಡ್ತಾರೆ. ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರು? ಈಗ ಎಲ್ಲರೂ ಜನರ ಹಿತ ಮಾಡುವುದಕ್ಕಾಗಿಯೇ ಬಡದಾಡುತ್ತಾ ಇರುತ್ತಾರೆ. ಆದರೆ ನಮ್ಮ ಸ್ವಂತ ಹಿತ ಸಾಧಿಸಿಕೊಳ್ಳದ ಹೊರತು ಬೇರೆಯವರ ಹಿತವನ್ನು ನಾವು ಹೇಗೆ ಬಲ್ಲವು? ನಮಗೆ ಯಾವಾಗಲೂ ಈ ಪಾರಮಾರ್ಥಕ್ಕೆ ಬಂದಮೇಲೆ ಬಹಳ ನಮಗೆ ಒಂದು ಚಟ ಹತ್ತತ್ತು. ಏನಪ್ಪ, ನಾವು ಬೇರೆಯವ್ರ ಜನನ ಹೋಗಿ ಹಿತ ಮಾಡಬೇಕು, ಅವ್ರಿಗೆ ಒಳ್ಳೇದು ಮಾಡಬೇಕು, ಇವ್ರಿಗೆ ಒಳ್ಳೇದು ಮಾಡಬೇಕು ಅಂತ. ಆದರೆ ಮೊದಲು ನನ್ನ ಹಿತ ತಿಳ್ಕೊಬೇಕಲ್ವ ಯಾತ್ರಲ್ಲಿದೆ. ನನ್ನ ನಿಜ ಹಿತ ಯಾತ್ರಲ್ಲಿದೆ. ಕೇವಲ ಬಂದ ಕೂಡಲೇ ನಾನು 4 ಭಜನೆ ಮಾಡಿದೆ, ಕೀರ್ತನೆ ಮಾಡಿದೆ, ಅಥವಾ 4 ಸತ್ಸಂಗ ಅಟೆಂಡ್ ಮಾಡಿದೆ, ನಿರೂಪಣ ಮಾಡಿಬಿಟ್ಟೆ, ಅಥವಾ ಇದರಿಂದ ನನ್ನ ಹಿತ ಉಂಟಾಯ್ತಾ? ನನ್ನ ನಿಜ ಹಿತ ಅಂದರೆ ನಾನು ಯಾರು, ನಾನು ಈ ಪೃಥ್ವಿ ಮೇಲೆ ಯಾಕೆ ಬಂದಿದ್ದೀನಪ್ಪ, ಯಾವ ಕಾರಣದ ಸಲುವಾಗಿ ಬಂದಿದ್ದೀನಿ, ನಾನು ಈ ಜೀವಾತ್ಮನ ಕೇವಲ ಇಲ್ಲಿ ಉಂಡು ತಿಂದು ಮಲ್ಕೊಂಡು ನಾನು ಒಂದು 4 ಮನೆ ಕಟ್ಕೊಂಡು ಗಾಡಿ ತೊಗೊಂಡು ಬದುಕಲಿಕ್ಕೆ ಬಂದಿದ್ದೀನ, ಅಥವಾ ನನ್ನ ನಿಜ ಸ್ವರೂಪ ಏನಿದೆ ಅದನ್ನು ತಿಳ್ಕೊಂಡು ಅದರಲ್ಲಿ ಒಂದಾಗಿ ಮತ್ತೆ ಈ ದೇಹದ ಮುಖಾಂತರ ನಾನಾ ಜನಕ್ಕೆ ಒಳ್ಳೆಯ ಆಗುವಂಥ ಕೆಲಸವನ್ನು ಮಾಡಲಿಕ್ಕೆ ನಾ ಬಂದಿದ್ದೀನ. ಇದನ್ನು ಮೊದಲು ನಾನು ನನ್ನ ಹಿತ ತಿಳ್ಕೊಂಡ್ರೆ ಮಾತ್ರ ನಾನು ಬೇರೆಯವರಿಗೆ ಹಿತವನ್ನು ಬಯಸಬಹುದು. ತನ್ನನ್ನು ತಾನು ಸುಧಾರಿಸಿಕೊಳ್ಳುವುದವನು ಮತ್ತೊಬ್ಬರನ್ನು ಹೇಗೆ ಸುಧಾರಿಸಬಲ್ಲನು? ನನ್ನನ್ನು ನಾನೇ ಸುಧಾರಣೆ ಮಾಡಿಕೊಂಡಿಲ್ಲ, ನನ್ನ ವಿಕಾರಗಳೂ ಹೋಗಿಲ್ಲ, ನನ್ನ ದೋಷಗಳೂ ಹೋಗಿಲ್ಲ, ನನ್ನ ಅವಗುಣಗಳು ನನಗೆ ಗೊತ್ತಿದ್ರೂ ನಾನು ಅದನ್ನು ಏನೂ ಮಾಡ್ಲಿಕ್ಕೆ ತಯಾರಿಲ್ಲ, ಒಪ್ಕೊಳ್ಳೋಕ್ಕೆ ತಯಾರಿಲ್ಲ, ಬದಲಾಯಿಸ್ಲಿಕ್ಕೆ ತಯಾರಿಲ್ಲ. ಇನ್ನು ಬೇರೆಯವರನ್ನು ನಾನು ಹೆಂಗಪ್ಪ ಸುಧಾರಿಸ್ಲಿ? ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಮನೆಯಿಂದ ಹಿಡಿದು ಹೊರಗಡೆ ಅವ್ರ ತನಕ ನಾನು ಯಾರನ್ನು ಬದಲಾಯಿಸ್ಲಿಕ್ಕೆ ಸುಧಾರಿಸ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ಅವನಿಗೂ ಕೂಡ ಅಭಿಮಾನವೇ ಅಡ್ಡ ಬರುತ್ತದೆ. ಏಕೆಂದರೆ ನಾನು ಬೇರೆಯವರ ಹಿತ ಮಾಡುತ್ತೇನೆ ಎಂಬ ಅಭಿಮಾನದಿಂದ ಅವನು ಉಬ್ಬಿಕೊಂಡು ಇರುತ್ತಾನೆ. ಅಹಂಕಾರದ ಹೋಗುವುದಕ್ಕಾಗಿ ಸಾಧನೆಯನ್ನು ಮಾಡಬೇಕಾಗುತ್ತದೆ, ಹಾಗೂ ಆ ಸಾಧನೆಯನ್ನು ಗುರುಗಳೇ ಹೇಳಿರುತ್ತಾರೆ. ಆದ್ದರಿಂದ ಅವರ ಆಜ್ಞೆಯಂತೆ ನಡೆದರೆ ನಮ್ಮ ಹಿತವಾಗುತ್ತದೆ. ನಾವು ಒಬ್ಬರಿಗೆ ಹಿತ ಮಾಡಬೇಕು ಅಂದರೆ ಫಸ್ಟು ನಮ್ಮ ಹಿತ ಉಂಟು ಮಾಡ್ಕೋಬೇಕು. ಅದಕ್ಕೆ ಗುರುಗಳು ನಮಗೇನು ಸಾಧನೆ ಕೊಡ್ತಾರೋ ಆ ಸಾಧನೆಯಲ್ಲಿ ಮನಸ್ಸನ್ನು ಸಂಪೂರ್ಣವಾಗಿ ತೊಡಗಿಸ್ಬೇಕು. ಅವಾಗಿ ಹೋಗಿ ನಾವು ಅದನ್ನು ಗುರು ಆಜ್ಞೆಯಂತೆ ನಡೆದರೆ ನಮ್ಮ ಹಿತವಾಗುತ್ತದೆ. ಅವಾಗ ಫಸ್ಟ್ ನಮ್ಮ ಹಿತ ಆಗತ್ತೆ. ಫಸ್ಟ್ ನಮ್ಮ ಹಿತ ಮಾಡಬೇಕು. ಯಾಕೆಂದರೆ ಪರಮಾರ್ಥ ಇಂಡಿವಿಜುವಲ್ ಜರ್ನಿ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗಿ ನಡುವೆ
ಕತ್ತಲೆ. ಬರುವಾಗ ಬೆತ್ತಲೆ ಬಂದಿದ್ದೆ ಅಂದಮೇಲೆ ನಾನು ಏನು ಮೈ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡು ಬಂದಿಲ್ಲ ಅಂದಮೇಲೆ ಈ ಆಪ್ತೇಷ್ಟರು ಎಲ್ಲಿಂದ ಬಂದರು? ಇವರೆಲ್ಲ ಹುಟ್ಟಾದ್ಮೇಲೆ ತಾನೇ ಸಿಕ್ಕಿರೋದು ನನಗೆ. ಫಸ್ಟು ನನ್ನ ಹಿತ, ನನ್ನ ನಿಜ ಸ್ವಾರ್ಥವನ್ನು ಸಾಧಿಸಬೇಕು, ಆಮೇಲೆ ಬೇರೆಯವ್ರ ಬಗ್ಗೆ ಹಿತ ಮಾಡುವುದನ್ನು ವಿಚಾರ ಮಾಡಬೇಕು. ಬ್ರಹ್ಮವನ್ನು ಶೋಧಿಸಲು ಎಲ್ಲಿಯೂ ಹೋಗಬೇಕಾಗಿಲ್ಲ, ಅದು ನಮ್ಮ ಹತ್ತಿರವೇ ಇರುತ್ತದೆ. ಆದರೆ ನಮಗೆ ಅದನ್ನು ಬೇರೆಯವರು ತೋರಿಸಿಕೊಡುತ್ತಾರೆ. ಯಾರು ತೋರಿಸ್ಕೊಡ್ತಾರಪ್ಪ? ಸದ್ಗುರುಗಳು ತೋರಿಸ್ಕೊಡ್ತಾರೆ. ಈ ಕಾರ್ಯವನ್ನು ಸದ್ಗುರುಗಳು ಮಾಡುತ್ತಾರೆ. ಏನು ಮಾಡ್ತಾರವರು? ಬ್ರಹ್ಮವನ್ನು, ಬ್ರಹ್ಮ ಅಂದರೆ ಬ್ರಹ್ಮವಸ್ತುವನ್ನು, ನನ್ನಲ್ಲಿರುವ ಆ ಪರಮಾತ್ಮ ಚೈತನ್ಯವನ್ನು ತೋರಿಸುವ ಶಕ್ತಿ ಯಾರಿಗಿದೆ? ಸದ್ಗುರುಗಳಿಗಿದೆ. ಶ್ರೀಕೃಷ್ಣನು ಪ್ರತ್ಯಕ್ಷ ಪರಬ್ರಹ್ಮನು ಅವತಾರ ತೆಗೆದುಕೊಂಡು ವಾಸುದೇವನ ಹೊಟ್ಟೆಯಲ್ಲಿ ಹುಟ್ಟಿ ಬಂದನು. ಆದರೆ ವಾಸುದೇವನು ಅವನನ್ನು ತನ್ನ ಮಗನೆಂದು ತಿಳಿದಿರುವವರೆಗೂ ಪ್ರತ್ಯಕ್ಷ ಪರಮಾತ್ಮನು ಮನೆಯಲ್ಲಿದ್ದರೂ ಗುರುತಿಸಲಿಲ್ಲ. ಅದೇ ವಿಷಯವನ್ನು ನಾರದರು ಅವನಿಗೆ ಶ್ರೀಕೃಷ್ಣನು ನಿನ್ನ ಮಗನೆಂದು ತಿಳಿಯದೆ ಅವನನ್ನು ಪರಬ್ರಹ್ಮನೆಂದು ತಿಳಿ, ಅಂದರೆ ನಿನ್ನ ಹಿತವಾಗುತ್ತದೆ ಎಂದು ಹೇಳಿದರು. ಆಗ ನಿಜವಾದ ಸ್ವರೂಪವು ತಿಳಿಯಿತು. ವಸುದೇವನಿಗನ್ನಿಸ್ತು, ಕೃಷ್ಣ ನನ್ನ ಮನೆಯಲ್ಲಿ ಹುಟ್ಟಿದ್ದಾನೆ, ಅವನಿಗೆ ಪರಮಾತ್ಮ ಅನ್ನೋದು ಗೊತ್ತೇ ಇಲ್ಲ. ಏನೋ ಲೀಲಾ ಚಮತ್ಕಾರಗಳನ್ನು ಮಾಡ್ತಿದ್ದಾನೆ, ಏನೋ ಒಂದು ದೈವಿ ಶಕ್ತಿ ಇರ್ಬೋದು, ಆದರೆ ಅವನೇ ಪರಮಾತ್ಮ ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ. ವಾಸುದೇವನಿಗೆ ನಾರದರು ಬೋಧನೆ ಮಾಡಿದ ಮೇಲೆ ಅರಿವಿಗೆ ಬಂತು, ಪ್ರತ್ಯಕ್ಷವಾಗಿ ಪರಮಾತ್ಮನೇ ನಮ್ಮನೆಗೆ ಹುಟ್ಟು ಬಂದಿದ್ದಾನಪ್ಪ. ಅದರಂತೆ ರಾಮನು ಅವತಾರಿಯಾಗಿದ್ದರೂ ವಸಿಷ್ಠರು ಅವನಿಗೆ ನೀನೇ ಪ್ರತ್ಯಕ್ಷ ಪರಬ್ರಹ್ಮ ಇರುತ್ತಿ ಎಂದು ಹೇಳಿದಾಗ ಅವನಿಗೆ ಆ ಜ್ಞಾನವಾಯಿತು. ಇದೆಲ್ಲವೂ ನಮಗೆ ತೋರಿಸುವುದಕ್ಕಾಗಿಯೇ ಆಗಿರುತ್ತದೆ. ಇದರ ತಾತ್ಪರ್ಯವೇನೆಂದರೆ ಗುರುಗಳು ತೋರಿಸಿದ ಹೊರತು ಪರಮಾತ್ಮನ ದರ್ಶನ ಆಗುವುದಿಲ್ಲ. ಗುರುಗಳಾದರೂ ಏನು ಹೇಳುತ್ತಾರೆ? ನಾಮಸ್ಮರಣೆಯೇ ಸಾಧನೆ ಎಂದು ಅವರು ಹೇಳುತ್ತಾರೆ. ಗುರುಗಳೇ ನಮಗೆ ತೋರಿಸ್ಲಿಕ್ಕೆ ಸಾಧ್ಯ. ವಸಿಷ್ಠರಾಗಲಿ, ಕೃಷ್ಣನಿಗಾಗಲಿ, ನಮ್ಮ ಜ್ಞಾನೇಶ್ವರ ಮಹಾರಾಜರಾಗಲಿ, ಎಲ್ಲರಿಗೂ, ಮೀರಾಬಾಯಿಗಾಗಲಿ, ಎಲ್ಲರಿಗೂ ಗುರು ಬಂದು ತಿಳಿಸ್ಕೊಟ್ಟ, ನೀನು ಯಾರಪ್ಪ, ನೀನು ಒಳಗ ಪರಬ್ರಹ್ಮ ಎಲ್ಲಿದ್ದಾನೆ, ಆ ಸಾಕ್ಷಾತ್ಕಾರವನ್ನು ಹೊಂದು ಮರ್ತು ಹೋಗ್ಬಿಟ್ಟಿದ್ಯಾ, ನೀನೇ ಪರಮಾತ್ಮ ಇದೆಯಾ ಅಂತ ರಾಮನಿಗೆ ಹೇಳಿದ್ರು. ಅವಾಗ ರಾಮನಿಗೆ ಜ್ಞಾನೋದಯ ಆಯಿತು, ಹೌದಪ್ಪ ನಾನೇ ಪರಮಾತ್ಮ. ಅಂದರೆ ಇವೆಲ್ಲವೂ ಹೇಳೋ ತಾತ್ಪರ್ಯ ಏನಪ್ಪ ಅಂದರೆ, ನಮಗೆ ತೋರಿಸ್ಲಿಕ್ಕೆ ಏನು, ಗುರು ಹೊರತಾಗಿ ನಮಗೆ ಈ ಜ್ಞಾನ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ಗುರು ಹೊರತಾಗಿ ಮೋಕ್ಷ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ನಮಗೆ ಸಾಧನೆ, ಸುಲಭವಾದ ಸಾಧನೆ ಏನು ಕೊಡ್ತಾರೆ? ನಾಮಸ್ಮರಣೆ ಮಾಡಿರಿ. ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಆ ಭಕ್ತಿಯಿಂದ ನಾಮಸ್ಮರಣೆ ಮಾಡಿದ್ದು ಜ್ಞಾನಕ್ಕೆ ಬಾಗಿಲು ತೆಗೆಯುತ್ತೆ. ಆ ಜ್ಞಾನದ ಬಾಗಿಲು ಅರಿವು ಏನಪ್ಪ, ಪರಮಾತ್ಮ ಹೊರಗೆ ಎಲ್ಲೂ ಇಲ್ಲ, ಆ ಬ್ರಹ್ಮವಸ್ತು ನನ್ನ ಒಳಗೇ ಇದೆ, ನಾನು ಅವನ ಸ್ವರೂಪವೇ ಹೊಂದಿರುತ್ತೇನೆ. ಅದು ನೋಡಲು ಎಷ್ಟು ಸುಲಭವಾಗಿಸುತ್ತದೆಯೋ ಮಾಡಲು ಅಷ್ಟೇ ಕಠಿಣವಾಗಿರುತ್ತದೆ. ಅದು ಕಠಿಣವಾಗಿರುತ್ತದೆ ಎಂದು ಬಿಟ್ಟು ಬಿಡಬಾರದು. ನಾಮಸ್ಮರಣೆ ಮಾಡಿ ಎಲ್ಲರೂ ಒಂದು 10-6 ವಿಡಿಯೋ ಹಾಕಿದ ಕೂಡಲೇ ಅದಕ್ಕೆ ನಮಸ್ಕಾರ ಹಾಕಿದ್ದೆ. ಏನು ನಾವು ನಾಮಸ್ಮರಣೆದಲ್ಲಿ ಇಡೀ ದಿವಸ ಮುಳುಗಿರ್ತೀವಿ ಅನ್ನಂಗೆ. ಆದರೆ ನಿಜವಾಗಿಯೂ ಆ ನಾಮಸ್ಮರಣೆ ಮಾಡೋ ಪ್ರಕ್ರಿಯೆ ಏನು ಗುರು ಹೇಳ್ಕೊಟ್ಟಿದ್ದಾನೋ, ವಿಶಿಷ್ಟವಾದ ಜಪಸಂಖ್ಯೆ ಆದಮೇಲೆ ಮನಸ್ಸನ್ನು ಸದಾ ನಾಮದಲ್ಲಿ ಕಟ್ಟಿಡ್ರಿ. ಅದು ನಮ್ಮ ಕೈಲಿ ಆಗ್ತಾ ಇದೆಯಾ? ಆ ಸಾಧ್ಯತೆ ನಮ್ಮ ಕೈಲಿ ಆಗ್ತಾ ಇದೆಯಾ? ಆಗ್ತಿಲ್ವಾ? ಪರಿಶೀಲನೆ ಮಾಡಬೇಕು. ವಿಡಿಯೋ ಹಾಕೋದು ಕೂಡಲೇ 10 ಜನ 10 ನಮಸ್ಕಾರ ಹಾಕಿರ್ತಾರೆ. ಏನು, ನಾವು 24 ಗಂಟೆಗಳ ಕಾಲ ಆ ಮನಸ್ಸನ್ನು ನಾಮಸ್ಮರಣೆದಲ್ಲೇ ತೊಡಗಿಸಿದ್ದೀವಿ. ನಾವು ಪ್ರಪಂಚನೇ ಬೇಡ, ನಮಗೆ ಗುರು ಬಿಟ್ಟು ಇನ್ನೇನು ಬೇಕಾಗಿಲ್ಲ ಅನ್ನಂಗೆ ಈ ದಾಂಭಿಕ ಭಕ್ತಿ ಮಾಡ್ತಾ ಇದ್ದೀವಿ. ಎಷ್ಟು ಸುಲಭ ಅನಿಸುತ್ತೋ ಅದಷ್ಟೇ ಕಠಿಣವಾಗಿರುತ್ತೆ. ಯಾವುದು ನಮಗೆ ಸಿಂಪಲ್ ಕಾಣಿಸುತ್ತೋ ಅದು ಬಹಳ ಡಿಫಿಕಲ್ಟ್ ಇರುತ್ತೆ. ಯಾಕೆ? ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಏನು, ನಾಮ ತಗೊಳ್ರಿ ಅಂದರು, ನಾಮ ತಗೊಳ್ಳಿಕ್ಕೆ ಎಲ್ಲಿ ಹೋಗಬೇಕಾಗಿದೆಯಾ? ಇಲ್ಲ. ಯಾವುದಾದ್ರು ಖರ್ಚು ಮಾಡಬೇಕಾಗಿದೆಯಾ? ಇಲ್ಲ. ಟ್ರಾವೆಲಿಂಗ್ ಖರ್ಚಿದೆಯಾ? ಇಲ್ಲ. ಯಾವುದಾದ್ರು ದುಡ್ಡು ಹಣಕಾಸು ಖರ್ಚು ಮಾಡಬೇಕಾಗಿದೆಯಾ? ಇಲ್ಲ. ಎಲ್ಲಿ ಹೋಗಬೇಕಾಗಿದೆ? ಎಲ್ಲೂ ಹೋಗಂಗಿಲ್ಲ. ನಮಗೆ ಮನೆಯಲ್ಲಿ ಕೂತಲ್ಲೇ ಅದು ಪಡಿಲಿಕ್ಕೆ ಸಾಧ್ಯತೆ ಇದೆ. ಆದರೆ ಅದೇ ನಮಗೆ ಬಹಳ ಕಷ್ಟ ಅನ್ನಿಸ್ತಾ ಇದೆ.
ಮನೆಯಲ್ಲಿ ಕೂತಿ ಸಹಜವಾಗಿ ಫುಕಾಚೆ ಅಂತಾರೆ, ನಾಮಗ್ಯಾರೆ ಫುಕಾಚೆ, ಬಟ್ ನಾವು ಎಲ್ಲಿ ತಗೋತಿದ್ವಿ ಪುಕ್ಕಟ್ಟೆ ಇರೋ ನಾಮನ. ಅದಕ್ಕೆ ಅವ್ರು ಹೇಳ್ತಾರೆ, ಕಠಿಣ ಆದರೂ ಅದನ್ನು ಬಿಡಬಾರದು. ನಾವು ಭಗವಂತನಿಗೆ ಶರಣು ಹೋಗಿ ಸಾಧನೆ ಮಾಡಲು ತೊಡಗಬೇಕು. ಅಂದರೆ ಅದನ್ನು ಮಾಡಲು ಪರಮಾತ್ಮನೇ ಶಕ್ತಿಯನ್ನು ಕೊಡುತ್ತಾನೆ. ನಮ್ಮ ಕೈಲಾಗಲ್ಲಪ್ಪ ಅಂತ ನಾವು ಬಿಟ್ಟು ಕೂಡಬಾರ್ದು. ಪರಮಾತ್ಮ ಆ ನಾಮಸ್ಮರಣೆ ಮಾಡ್ಲಿಕ್ಕೆ ನೀನೇ ಶಕ್ತಿ ಕೊಡಪ್ಪ, ಭಕ್ತಿ ಕೊಡಪ್ಪ ಅಂತ ಅವನತ್ತ ಅನನ್ಯವಾಗಿ ಹೋಗಿ ಶರಣು ಹೋಗಿ ನಾವು ಬೇಡ್ಕೋಬೇಕು. ಜಗತ್ತಿನಲ್ಲಿ ನಿಜವಾದ ಸುಖವಿಲ್ಲ ಹಾಗೂ ದುಃಖವಿಲ್ಲ. ಜಗತ್ತಿನಲ್ಲಿ ಸುಖ ದುಃಖ ಇರುತ್ತದೆ ಎಂದು ನಮಗೆ ಅನಿಸುವುದು ಅಪೂರ್ಣತೆ ಹಾಗೂ ಕ್ಷಣಿಕತೆಯಿಂದ. ಈ ಸುಖ ದುಃಖ ಇದೆ ಯಾಕಪ್ಪ? ಯಾಕೆಂದರೆ ನಮಗೆ ಅಪೂರ್ಣತ್ವ, ನಮ್ಮಲ್ಲೇನೋ ನ್ಯೂನ್ಯತೆ ಇದೆ, ನಮ್ಮ ಹತ್ರ ಇದಿಲ್ಲ ಅದಿಲ್ಲ. ಭಗವಂತ ನಮಗೆಲ್ಲವನ್ನೂ ಕೊಟ್ಟಿದ್ದಾನೆ. ನಮ್ಮ ಪ್ರಾರಬ್ಧಾನುಸಾರವಾಗಿ ಭಗವಂತ ನಮಗೆಲ್ಲರಿಗೂ ಒದಗಿಸ್ಕೊಟ್ಟಿದ್ದಾನೆ. ಆದರೆ ನಮಗೆ ಯಾಕೆ ಸುಖ ದುಃಖ ಆಗಿದೆ? ಕ್ಷಣಿಕ ವಸ್ತು ಮೇಲಿರೋ ಮೋಹದ ಮೇಲೆ ನಮಗನ್ಸುತ್ತೆ ನಮ್ಮ ಹತ್ರ ಇದಿಲ್ಲ, ನಮ್ಮ ಹತ್ರ ಅದಿಲ್ಲ. ಆ ವಿಷಯದ ಬಗ್ಗೆ ಹಿಂದೆ ಹೋಗೋದು, ಈ ವಿಷಯದ ಹಿಂದೆ ಹೋಗೋದು ಮಾಡಿ ನಾವೇನು ಮಾಡ್ಕೊಂಡಿದ್ದೀವಿ? ಜಗತ್ತಿನಲ್ಲಿ ನಿಜವಾಗಿಯೂ ನೋಡಿದ್ರೆ ಸುಖನೂ ಇಲ್ಲ, ದುಃಖನೂ ಇಲ್ಲ. ಕೇವಲ ಪ್ರಪಂಚ ನಿರ್ಮಾಣ ಮಾಡಿರೋದು ಪರಮಾತ್ಮ ಆನಂದಕ್ಕೋಸ್ಕರವಾಗಿ. ಆಟ ಆಡ್ಕೊಂಡು ಬರ್ರಪ್ಪ ನೀವು ಪ್ಲೇ ಗ್ರೌಂಡಲ್ಲಿ ಅಂತ ಹೇಳ್ದ. ನಾವು ಪ್ಲೇ ಗ್ರೌಂಡಲ್ಲಿ ಆಟ ಆಡೋದು ಬಿಟ್ಬಿಟ್ಟು ಕಿತ್ತಾಡಿ ನಂದು ಎಲ್ಲವೂ ನಂದು ಅಂತ ನಾನು 10 ಮನೆ ಮಾಡಿಕೊಂಡು ಆ ಬಡವನ ಹತ್ರ ಒಂದು ಝೋಪಡಿದಲ್ಲಿರೋನು ಇನ್ನೇನು ಮಾಡ್ತಿದ್ದಾನವನು? ಅವನು ನಮಗೆ ಶಾಪ ಹಾಕ್ತಿರ್ತಾನೆ ದಿವಸ. ಇಲ್ಲಿ ನಾವು 16 ಮನೆ ಇಟ್ಕೊಂಡು ಕೂತಿದ್ದೀವಿ, ಬಾಡಿಗೆ ಮೇಲೆ ಬಾಡಿಗೆ ಕೊಟ್ಕೊಂಡು. ಆ ಬಡವ್ರು ಎಲ್ಲಿ ಹೋಗ್ಬೇಕಪ್ಪ? ಅದಕ್ಕೆ ಈ ಜಗತ್ತಿನಲ್ಲಿ ಏರುಪೇರು, ನಮ್ಮಿಂದನೇ ಏರುಪೇರಾಗಿರೋದು. ಪ್ರಪಂಚ ಅಂತ ಅವನು ಸೃಷ್ಟಿ ಬಹಳ ಸುಂದರವಾಗಿ ಮಾಡ್ಯಾನ ಪರಮಾತ್ಮ. ಏರುಪೇರು ಮಾಡಿದ್ದು ನಾವು. ಅದಕ್ಕೆ ಸುಖ ದುಃಖದ ಬಾಧೆ ಉಂಟಾಗ್ತಿರೋದ ಮನಸ್ಸಿಗೆ. ನಿಜವಾದ ಸುಖ ದುಃಖಗಳು ಭಗವಂತನ ಸಂಯೋಗ ವಿಯೋಗದಲ್ಲಿಯೇ ಇರುತ್ತದೆ. ನಿಜವಾಗಿ ನೋಡಿದರೆ ನಮ್ಮ ಬುದ್ಧಿಯು ಬಹಳ ನುಣುಪಾಗಿರುತ್ತದೆ. ನಮ್ಮ ವೃತ್ತಿ ಮೇಲೆ ಯಾವುದೇ ಪರಿಸ್ಥಿತಿಯ ಪರಿಣಾಮವೂ ಆಗಬಹುದು. ನಮ್ಮ ವೃತ್ತಿ ಮೇಲೆ ಯಾವ ಪರಿಸ್ಥಿತಿದಾರು ಪರಿಣಾಮ ಆಗೇ ಆಗ್ತಾ ಇರುತ್ತೆ. ಆದ್ದರಿಂದ ನಮ್ಮ ಹಿಂದೆ ಭಗವಂತನ ಆಧಾರವಿರಬೇಕು. ನಾವು ಅವನವರು ಇರುತ್ತೇವೆ ಹಾಗೂ ಅವು ಆಗುವುದೆಲ್ಲವೂ ಅವನ ಇಚ್ಛೆಯಿಂದಲೇ ಆಗುತ್ತೆ ಎಂದು ತಿಳಿಯಬೇಕು. ಹಸಿವಾಯಿತೆಂದರೆ ತಾಯಿಯ ಹತ್ತಿರ ತಿನ್ನಲು ಕೇಳಬೇಕು, ಆದರೆ ಕಳವು ಮಾಡಬಾರದು. ಅದರಂತೆ ಹೊಟ್ಟೆಗೆ ಬೇಕಾದಷ್ಟು ಭಗವಂತನ ಹತ್ತಿರ ಕೇಳಬೇಕು, ಆದರೆ ಹೆಚ್ಚಿಗೆ ಕೇಳಬಾರದು. ಭಗವಂತನು ಅತ್ಯಂತ ಹತ್ತಿರ ಇರುತ್ತಾನೆ ಹಾಗೂ ಅತ್ಯಂತ ದೂರವೂ ಇರುತ್ತಾನೆ. ಅದರಂತೆ ಅವನು ಸರ್ವವ್ಯಾಪಿಯಾಗಿರುತ್ತಾನೆ. ಆದ್ದರಿಂದ ಅವನು ನಮಗೆ ಕಾಣುವುದಿಲ್ಲ. ಸರ್ವವ್ಯಾಪಿಯಾಗಿದ್ದಾನೆ, ನಮ್ಮ ಸುತ್ತಮುತ್ತಲೂ ಇದ್ದಾನೆ. ಹಾಗಾದ್ರೆ ನಾವು ಹೇಳ್ತೀವಿ ಎಲ್ಲಿದ್ದಾನಪ್ಪ? ನಾವು ಕೇವಲ ನಮ್ಮ ಕಣ್ಮುಂದೆ ಕಾಣಿಸುವ ಫೋಟೋನ, ಮೂರ್ತಿನ, ವಿಗ್ರಹ ನೋಡ್ಬಿಟ್ಟು ಭಗವಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಅವನು ಸರ್ವವ್ಯಾಪಕ ಇದ್ದಾನೆ. ಚರ ಅಚರ ವಸ್ತುದಲ್ಲಿದ್ದಾನೆ. ಕಲ್ಲಲ್ಲಿದ್ದಾನೆ, ಮಣ್ಣಲ್ಲಿದ್ದಾನೆ, ಹೂನಲ್ಲಿದ್ದಾನೆ, ಗಿಡ ಮರಗಳಲ್ಲಿದ್ದಾನೆ, ಮುಳ್ಳಲ್ಲೂ ಇದ್ದಾನೆ, ಒಂದು ಕೀಟಕದಲ್ಲಿದ್ದಾನೆ, ಭೃಂಗದಲ್ಲಿದ್ದಾನೆ, ಕಮಲದಲ್ಲಿದ್ದಾನೆ, ನೀರಿನಲ್ಲಿದ್ದಾನೆ, ಬೆಟ್ಟ ಗುಡ್ಡದಲ್ಲಿದ್ದಾನೆ. ಅದಕ್ಕೆ ಅವನು ನಮಗೆ ಕಾಣಿಸ್ತಾ ಇಲ್ಲ. ನಾವು ವ್ಯಕ್ತಿ ವಿಶೇಷ ಅಥವಾ ವಿಗ್ರಹ ನೋಡ್ತಾ ಕೂತಿದ್ದೀವಿ. ಅದಕ್ಕೆ ಅವನು ನಮಗೆ ಸರ್ವವ್ಯಾಪಕ ಆದವನು ಕಾಣಿಸೋದಿಲ್ಲ. ನಾವು ಪ್ರತಿ ವರ್ಷ ಭಗವಂತನ ಜನ್ಮೋತ್ಸವ ಮಾಡುವವರ ಅರ್ಥವೇನೆಂದರೆ, ಕಳೆದ ವರ್ಷ ನಾವು ಜನ್ಮೋತ್ಸವ ಮಾಡಿದ್ದನ್ನು ಮತ್ತೆ ಹೋಗಿರ್ತೀವಿ. ಆದ್ದರಿಂದ ಈ ವರ್ಷ ಪುನಃ ಅವನ ಜನ್ಮೋತ್ಸವ ಮಾಡಬೇಕಾಯಿತು. ನಿಜವಾದ ವಿಷಯ ಹೇಳಬೇಕೆಂದರೆ ಭಗವಂತನ ಬೆಳೆದ ದಿವಸ ಮಾಡಬೇಕು. ಭಗವಂತನು ನಿನ್ನೆ ಇದ್ದನು, ಇಂದು ಇರುತ್ತಾನೆ, ನಾಳೆಯೂ ಇರುತ್ತಾನೆ. ಆದ್ದರಿಂದ ಅವನ ಬೆಳೆದ ದಿವಸವೇ ನಿಜವಾದ ಉತ್ಸವವಾಗಲು ಶಕ್ಯವಿದೆ. ಭಗವಂತನ ಅಸ್ತಿತ್ವವನ್ನು ನಾವು ಜಾಗೃತವಾಗಿ ಇಟ್ಟುಕೊಂಡರೆ ಪ್ರತಿ ವರ್ಷವೂ ಉತ್ಸವ ಬೆಳೆಯುತ್ತಾ ಹೋಗುತ್ತದೆ. ಆನಂದಪೂರ್ಣ ಬೆಳೆದ ದಿವಸ ಉತ್ಸವವಾಗುತ್ತದೆ. ಹೆಂಗೆ ಬೆಳೆಸ್ಬೇಕಪ್ಪ? ಈ ವರ್ಷದಿಂದ ಮುಂದಿನ ವರ್ಷ ನವರಾತ್ರಿಯನ್ನು ನಾವೀಗ ಸೆಲಿಬ್ರೇಟ್ ಮಾಡ್ತಿದ್ದೀವಿ. ಈ ವರ್ಷದಿಂದ ಮುಂದಿನ ವರ್ಷ ನವರಾತ್ರಿ ತನಕ ನಮ್ಮಲ್ಲಿ ಆ ಆಂತರಿಕ ಬೆಳವಣಿಗೆ, ಸಮಾಧಾನ,
ಆನಂದ ನೆಮ್ಮದಿ ಹೆಂಗೆ ಪ್ರಾಪ್ತಿಯಾಗ್ತಿದೆ, ಆ ಸಾಧನೆಯಲ್ಲಿ ನಾವು ಹೆಂಗೆ ಮುಂದುವರಿತಾ ಇದ್ದೀವಿ, ಗುರು ಆಜ್ಞೆಯಂತೆ ಆ ಸಾಧನೆ ಮಾಡ್ಕೋತಾ ನಮ್ಮ ಮನಸ್ಸಿಗೆ ಎಷ್ಟು ಶಾಂತಿ ಲಾಭ ಆಗಿದೆ ಅಂದರೆ ಆ ಮುಂದಿನ ವರ್ಷ ನಮಗೆ ಆ ಜಾಗರೂಕತೆಯಿಂದ ಆ ಉತ್ಸವದಲ್ಲಿ ಏನಾಗತ್ತಪ್ಪ, ಆನಂದ ಆಗತ್ತೆ, ಅದು ಬೆಳ್ಕೋತಾ ಹೋಗುತ್ತೆ, ಪುನಃ ನಾವು ಹಿಂದ್ಗಡೆ ಬರೋದಿಲ್ಲ. ಇಂದಿನ ಬೋಧವಚನ, ರಾಮನಾಮವೆಂಬ 2 ಅಕ್ಷರಗಳನ್ನು ಗುರುಮುಖದಿಂದ ತಿಳಿಯಬೇಕು. ಜಾನಕಿ ಜೀವನ ಸ್ಮರಣ. ಜಯ ಜಯ ರಾಮ್.